हेलो फ्रेंड्स, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ। ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ತುಂಬಾನೇ ರುಚಿಯಾಗಿ ಮೊಟ್ಟೆ ಮಸಾಲಾ ರೆಸಿಪಿ। ಇದನ್ನ ದಿಢೀರಾಗಿ ಮಾಡಬಹುದು ಮತ್ತೆ ಇದು ಬಿಸಿ ಬಿಸಿ ಅನ್ನ ಜೊತೆ ಚಪಾತಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ। ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ। ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು। ಒಂದು ಮಿಕ್ಸರ್ ಜಾರ್ಗೆ 2 ರಿಂದ 3 ಟೊಮೆಟೊ ಹಾಕೋತಾ ಇದ್ದೀನಿ। ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹೆಸರು ಒಂದು 10 ರಿಂದ 12, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತೆ ಸ್ವಲ್ಪ ಪುದೀನ ಸೊಪ್ಪು। ಟೊಮೆಟೊ ಹಣ್ಣು ತುಂಬಾ ದೊಡ್ಡದಾಗಿದೆ 2 ಹಾಕೊಳ್ಳಿ, ಮೀಡಿಯಂ ಸೈಜು ಚಿಕ್ಕದಾಗಿದ್ರೆ 3 ಹಾಕೋಬಹುದು। ಪುದೀನ ಕರಿಬೇವಿನ ಸೊಪ್ಪು ಅಷ್ಟೇ ಸ್ವಲ್ಪನೇ ಹಾಕೋಬೇಕು, ಇಲ್ಲಾಂದ್ರೆ ಇದರದೇ ಸ್ಟ್ರಾಂಗ್ ಫ್ಲೇವರ್ ಬಂದ್ಬಿಡುತ್ತೆ। ಮತ್ತೆ ಇದರ ಜೊತೆಗೆ ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ 1 ಟೀ ಸ್ಪೂನ್, ಖಾರ ನೀವು ನೋಡ್ಕೊಂಡು ಹಾಕೊಳ್ಳಿ। ಮತ್ತೆ ಧನಿಯಾ ಪುಡಿ 1 ಟೀ ಸ್ಪೂನ್ ಹಾಕೋತಾ ಇದ್ದೀನಿ। ಖಾರದ ಪುಡಿಗಿಂತ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಅಷ್ಟೇ। ಮತ್ತೆ ಜೀರಿಗೆ 1 ಟೀ ಸ್ಪೂನ್ ಹಾಕೋತಾ ಇದ್ದೀನಿ। ಈಗ ಇದನ್ನ ನುಣ್ಣಗೆ ರುಬ್ಕೋಬೇಕು। ಇವಾಗ ಪೇಸ್ಟ್ ರೆಡಿ ಇದೆ, ಇವಾಗ ಗ್ರೇವಿ ಮಾಡ್ಕೊಳ್ಳೋಣ। ಈ ಮೊಟ್ಟೆ ಮಸಾಲಾನ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ, ತುಂಬ ಬೇಗನೂ ಆಗುತ್ತೆ ಮತ್ತು ಇದರದ್ದು ಗ್ರೇವಿದು ಟೆಕ್ಸ್ಚರು ತುಂಬ ಚೆನ್ನಾಗಿ ಬರುತ್ತೆ। ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ 3 ರಿಂದ 4 ಟೇಬಲ್ ಸ್ಪೂನು। ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 2 ರಿಂದ 3 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ। ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ। ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಫುಲ್ ಇದರ ಕಲರ್ ಚೇಂಜ್ ಆಗಬೇಕು, ಫುಲ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು। ನೋಡಿ ಈ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು, ಆಗಲೇ ರುಚಿ ಚೆನ್ನಾಗಿ ಬರೋದು, ಇಲ್ಲಾಂದರೆ ಒಂಥರ ಸಿಹಿಯಾಗಿರುತ್ತೆ। ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿದ್ವಲ್ಲ ಆ ಮಸಾಲೆ ಸೇರಿಸ್ಕೋಬೇಕು। ಈಗ ಮಸಾಲೆ ಜೊತೆನೆ ಅರಿಶಿನದ ಪುಡಿ 1/4 ಚಮಚ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲೆನ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೋಬೇಕು। ಈ ಹಸಿ ವಾಸನೆ ಎಲ್ಲ ಹೋಗಬೇಕು। ಮೀಡಿಯಂ ಫ್ಲೇಮಲ್ಲೇ ಹುರಿದಿರೋದು ನೋಡಿ, ಟೆಕ್ಸ್ಚರ್ ಎಲ್ಲ ಇದ್ರದ್ದು ಡ್ರೈ ಆಗಿದೆ, ಮಸಾಲೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ। ಇವಾಗ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿದೆ। ಇವಾಗ ನೋಡ್ಕೊಂಡು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೋಬೇಕು। ನೋಡಿ ಇಷ್ಟು ನೀರು ಸೇರಿಸಿದ್ರೆ ಸಾಕು। ಇವಾಗ ಇದಕ್ಕೆ ಮೊಟ್ಟೆ ಸೇರಿಸ್ಕೊಳ್ಳೋಣ। ಮೊಟ್ಟೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ, ಈಗ ಇದರ ಸಿಪ್ಪೆ ತೆಗೆದುಬಿಟ್ಟು ಮೊಟ್ಟೆ ಮಧ್ಯೆ ಈ ಥರ ಕಟ್ ಮಾಡಿದ್ದೀನಿ, ಆಗ ಮಸಾಲೆ ಎಲ್ಲ ಒಳಗೆ ಚೆನ್ನಾಗಿ ಸೇರಲಿ ಅಂತ। ಮೊಟ್ಟೆ ಕ್ವಾಂಟಿಟಿ ನೀವು ನೋಡ್ಕೊಂಡು ಹಾಕೊಳ್ಳಿ, ನಾನಿಲ್ಲ 6 ಹಾಕ್ಕೊಂಡಿದ್ದೀನಿ, ನೀವು ಕಮ್ಮಿ ಬೇಕಾದ್ರೂ ಹಾಕೋಬೋದು, ಜಾಸ್ತಿ ಬೇಕಾದ್ರೂ ಹಾಕೋಬೋದು। ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪುಡಿ ಹಾಕೋತಾ ಇದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ, ಒಳ್ಳೆ ಫ್ಲೇವರ್ ಬರುತ್ತೆ ಲಾಸ್ಟಲ್ಲಿ ಇದೆರಡು ಸೇರಿಸಿದಾಗ। ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಉಪ್ಪು ಚೆಕ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು 1 ವಿಷಲ್ ತಗೊಂಡ್ರೆ ಸಾಕು। ಮೀಡಿಯಂ ಫ್ಲೇಮಲ್ಲೇ 1 ವಿಷಲ್ ಬಂದರೆ ಸಾಕು। ಇವಾಗ ತುಂಬಾ ರುಚಿಯಾಗಿ ಮೊಟ್ಟೆ ಮಸಾಲ ರೆಡಿಯಾಗಿದೆ। ಆಮೇಲೆ ಇದ್ರ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ। ಕುಕ್ಕರಲ್ಲಿ ಮಾಡಿದ್ರೇ ಈ ಥರ ಬೇಗನೂ ಆಗುತ್ತೆ ಮತ್ತು ಈ ಥರ ಚೆನ್ನಾಗಿರೋ ಟೆಕ್ಸ್ಚರು ಬರುತ್ತೆ। ಇದನ್ನು ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲ ತಿನ್ಬೋದು, ಮತ್ತು ದಿಢೀರಾಗಿ ಯಾವಾಗ ಬೇಕಾದ್ರೂ ಇದನ್ನು ಆರಾಮಾಗಿ ಮಾಡ್ಬೋದು। ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।